ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ಧಾಭಕ್ತಿಗಳಿಂದ ಗೌತಮ ಬುದ್ಧ ಜಯಂತಿ ಆಚರಣೆ ಅದ್ದೂರಿಯಾಗಿ ಜರುಗಿತು. ಭೀಮಗಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿ ಬುದ್ಧರ ಸಂದೇಶಗಳನ್ನು ಸಾರಿದ್ರು. ಮೇ 1ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಭೀಮಗಡದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಫ್ರೀ ಕೋಚಿಂಗ್ ತರಗತಿಗಳ ಅಂಗವಾಗಿ ಗೌತಮ ಬುದ್ಧ ಜಯಂತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮಹಾದೇವ್ ಕಡ್ಕೋಳ್, ಯಮನಪ್ಪ ಗುಣದಾಳ್, ಪುಟ್ಟು ಪಾನಿ, ಚನ್ನಪ್ಪ ಗುಣದಾಳ್, ನಿಸಾರ್ ಅಹಮದ್, ಜೈನಾಪುರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು ಗೌತಮ ಬುದ್ಧರ ಶಾಂತಿ, ಅಹಿಂಸೆಯ ತತ್ವಗಳನ್ನು ಇಂದಿನ ಸಮಾಜಕ್ಕೆ ತಿಳಿ ಹೇಳುವುದು ಅವಶ್ಯಕವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ತಂದರು. ಒಟ್ಟಿನಲ್ಲಿ ಜಮಖಂಡಿಯಲ್ಲಿ ನಡೆದ ಗೌತಮ ಬುದ್ಧ ಜಯಂತಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. चमचा ಕೂಡ ಕರೆನಾ ಹಿಡಿಯೋ ಚಮಚ ಕೂಡ ಬುದ್ಧ ಪೂರ್ಣಿಮೆ, ವೈಶಾಖ ಬುದ್ಧ ಪೂರ್ಣಿಮೆ ಅಥವಾ ಧಮ್ಮಚಕ್ರ ಪರಿವರ್ತನ ದಿನ, ಹಿಂಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡ್ತದೆ. ಕಾರಣ ಏನಂದ್ರ ಭಗವಾನ್ ಗೌತಮ ಬುದ್ಧರು ಯಾವ ಅಸಮಾನತೆಯ ಸಮಾಜ, ಒಂದು ಧಾರ್ಮಿಕ ಅಥವಾ ಒಂದು ಬಟ್ಟೆಯನ್ನು ನಾವು ಇವತ್ತು ಕೇಸರಿ ಬಟ್ಟೆ ಅಂತೀವಿ ಅಥವಾ ಚುವರ್ ಅಂತೀವಿ, ಇದನ್ನ ಕೆಲವೊಂದು ಸಮಾಜದವ್ರು ಮಾತ್ರ ಹಾಕೋಬೇಕು. ಶಿಕ್ಷಣವನ್ನ ಕೆಲವೊಬ್ರು ಮಾತ್ರ ಪಡಿಬೇಕು. ಮಠ ಮಂದಿರಗಳ ಕೆಲವರ ಅಧೀನದಲ್ಲಿ ಇರಬೇಕನ್ನುವಂತ ಸಮಯದಲ್ಲಿ ಒಬ್ಬ ಸಮಾಜದ ಕಟ್ಟ ಕಡೆಯ ಅಸ್ಪೃಶ್ಯ ಸಮಾಜದ ಯುವಕನಿಗೂ ಕೂಡ ಒಂದು ಚುವರನ್ನು ಕೊಟ್ಟು, ಒಂದು ಹೆಣ್ಣು ಮಕ್ಕಳಿಗೆ ಚುವರನ್ನು ಕೊಟ್ಟು, ಅವತ್ತು ಪ್ರಜ್ಞಾ, ಶೀಲ, ಕರುಣೆ, ಸತ್ಯ ಇದೆಲ್ಲದರ ಹುಡುಕಾಟದಲ್ಲಿ ಬಂದಿರತಕ್ಕಂಥವ್ರು ಭಗವಾನ್ ಗೌತಮ ಬುದ್ಧರು. ಆದ್ರೆ ಕಾಲಲ್ಲಿ ಚಪ್ಪಲಿ ಇಲ್ಲದನ, ಕೈಯಾಗಿ ಯಾವುದೇ ಆಯುಧ ಇಲ್ಲದನ, ಕುಂಡ್ರಲಾಕ್ ಯಾವುದೇ ಪ್ರಾಣಿ ಪಕ್ಷಿ ವಿಮಾನಗಳನ್ನು ಬಳಸಲಾರ್ದನ, ಕೇವಲ ತನ್ನ ತತ್ವ ಸಿದ್ಧಾಂತಗಳ ಪ್ರಕಾರ ಜಗತ್ತಿನ 50 ರಾಷ್ಟ್ರಗಳಲ್ಲಿ ಏನಾದರೂ ಇವತ್ತು ಬೌದ್ಧ ಧರ್ಮ ಹೋಯ್ತಿರೋದು ಭಗವಾನ್ ಗೌತಮ ಬುದ್ಧರು ಎಂತಹ ಒಂದು ಸ್ವಾಭಿಮಾನವನ್ನು ಕಲಿಸಿಕೊಟ್ರೆ ಅಂತ ನಮಗೆಲ್ಲ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಮಹಾನ್ ಗುರುಗಳವರು, ಒಂದು ಭಗವಾನ್ ಗೌತಮ ಬುದ್ಧರು, ಸಂತ ಕಬೀರರು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಅವ್ರು ಯಾಕೆ ಭಗವಾನ್ ಗೌತಮ ಬುದ್ಧನ ಆಯ್ಕೆ ಮಾಡ್ಕೋತಾರಂದ್ರ ಗೌತಮ ಬುದ್ಧರು ವೈಜ್ಞಾನಿಕವಾದಂತ ಧರ್ಮವನ್ನು ಕೊಡ್ತಾರೆ. ಬಾಬಾ ಸಾಹೇಬರು ನಮಗೆ ಬುದ್ಧನನ್ನ ಪರಿಚಯಿಸಿದ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ, ಶೈಕ್ಷಣಿಕ ಪರಿಸ್ಥಿತಿಗಳು ಸುಧಾರಣೆ ಆಗಲಿ ಅಂತ ಹೇಳಿ, ಮೌಢ್ಯತೆಯಲ್ಲಿದ್ದಂಥ ದಲಿತರನ್ನ ವಿಶ್ವಕ್ಕೆ ಬೆಳಕು ತೋರಿಸಿದಂಥ ಬುದ್ಧನ ಹಾದಿಯಲ್ಲಿ ಕೊಂಡೊಯ್ಯುವುದರ ಮೂಲಕ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ದಲಿತರು ಸಹ ಉನ್ನತ ಹುದ್ದೆಗಳನ್ನ ಪಡಿಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಉನ್ನತ ಹುದ್ದೆಗಳನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮ ಸಮಾಜದ ಕನಸನ್ನು ಏನು ಅಂಬೇಡ್ಕರ್ ಕಂಡಿದ್ರ, ಆ ಸಮ ಸಮಾಜದ ಕನಸು ಬುದ್ಧನ ನೆರಳಿನಲ್ಲಿಯೇ, ಬುದ್ಧನ ತತ್ವದಲ್ಲಿಯೇ ನೆರವೇರುತ್ತದೆ ಅನ್ನೋ ಕಾರಣಕ್ಕಾಗಿ ಒಂದು ಬೌದ್ಧ ಧರ್ಮದ ಪ್ರವೇಶವನ್ನು ಅಥವಾ ಬೌದ್ಧ ಧರ್ಮದ ದೀಕ್ಷೆಯನ್ನು ಪಡೆದುಕೊಂಡ್ರು.